ಕೇಳುಗರೇ ನಮಸ್ಕಾರ. ನಮ್ಮ ಜನಪ್ರಿಯ ಮನೋವಿಜ್ಞಾನ ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ತಾವು ಮನೋವಿಜ್ಞಾನದ ಪರಿಚಯ ಹಾಗೂ ಮನೋವಿಜ್ಞಾನದ ಶಾಲೆಗಳು ಅಥವಾ ಪಂಥಗಳ ಬಗ್ಗೆ ಮಾಹಿತಿ ಆಲಿಸಿದ್ದೀರಿ. ಆದರೆ ಮನೋವಿಜ್ಞಾನವು ಕೇವಲ ಊಹೆಗಳ ಮೇಲೆ ನಿಂತಿಲ್ಲ. ಇದೇ ನಮ್ಮ ಇಂದಿನ ಸಂಚಿಕೆಯ ಮುಖ್ಯ ವಿಷಯ. ಈ ಕಂತಿನಲ್ಲಿ ನಾವು ಮನೋವಿಜ್ಞಾನದ ಸಂಶೋಧನಾ ವಿಧಾನಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಮನೋವಿಜ್ಞಾನಿಗಳು ದತ್ತಾಂಶಗಳನ್ನು ಹೇಗೆ ಸಂಗ್ರಹಿಸುತ್ತಾರೆ, ಪ್ರಯೋಗಗಳನ್ನು ಹೇಗೆ ನಡೆಸುತ್ತಾರೆ, ಮತ್ತು ಈ ಎಲ್ಲ ಅಧ್ಯಯನಗಳ ಹಿಂದೆ ಇರುವ ತರ್ಕ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ. ಇವತ್ತಿನ ಧ್ವನಿಸುರುಳಿಗೆ ಆಕರವಾಗಿ ಕೆಲವು ಕೈಬರಹದ ಟಿಪ್ಪಣಿಗಳು ಹಾಗೂ ಸೈಲೆರ್ ಅಕಾಡೆಮಿಯ ಮುಕ್ತ ಪುಸ್ತಕ ಬಳಸಲಾಗಿದೆ. ಅದಕ್ಕಾಗಿ ಮೂಲ ಕರ್ತೃಗಳಿಗೆ ಕೃತಜ್ಞತೆಗಳು. ಈಗ ಕೇಳಿ ಮನೋವಿಜ್ಞಾನದ ಸಂಶೋಧನಾ ವಿಧಾನಗಳು. ನಮ್ಮ ಫ್ರೆಂಡ್ಸ್ ಕೆಲವೊಮ್ಮೆ ಯಾಕೆ ಏನೋ ಡಲ್ ಆಗಿರ್ತಾರೆ, ಯಾಕೆ ಬೇಸರದಲ್ಲಿರ್ತಾರೆ, ಅಥವಾ ನಾವೇ ಕೆಲವು ಡಿಸಿಷನ್ಸ್ ಯಾಕೆ ಹಾಗೆ ತಗೊಳ್ತೀವಿ? ಇದಕ್ಕೆಲ್ಲ ಸುಮ್ಮನೆ ಗೆಸ್ ಮಾಡ್ತೀವಾ ಅಥವಾ ಉತ್ತರ ಹುಡುಕೋಕೆ ಬೇರೆ ದಾರಿ ಇದೆಯಾ? ಖಂಡಿತ ಬೇರೆ ದಾರಿ ಇದೆ. ನೋಡಿ, ಮನೋವಿಜ್ಞಾನದಲ್ಲಿ ನಾವು ಇಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯೋಕೆ ಕೇವಲ ಊಹೆಗಳ ಮೇಲೆ ಹೋಗೋದಿಲ್ಲ. ಹೌದಾ? ಹೌದು. ಬದಲಿಗೆ ನಾವು ಸೈಂಟಿಫಿಕ್ ರಿಸರ್ಚ್ ಮೆಥಡ್ಸ್ ಅಂದ್ರೆ ವೈಜ್ಞಾನಿಕ ಸಂಶೋಧನಾ ವಿಧಾನಗಳನ್ನ ಬಳಸ್ತೀವಿ. ಇದು ಒಂದು ರೀತಿ ಹೇಗೆಂದ್ರೆ ಮನುಷ್ಯನ ಮನಸ್ಸು ಮತ್ತೆ ವರ್ತನೆ ಇದೆಯಲ್ಲ, ಆ ಕಾಂಪ್ಲೆಕ್ಸ್ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ದಾರಿ ತೋರಿಸುವ ಒಂದು ಮ್ಯಾಪ್ ಇದ್ದ ಹಾಗೆ. ಓಕೆ, ಮ್ಯಾಪ್ ತರ. ಅಂದ್ರೆ ಇದು ಬರೀ ಸೈಂಟಿಸ್ಟ್ಗಳಿಗೆ, ತಜ್ಞರಿಗೆ ಮಾತ್ರ ಅಲ್ಲ, ನಮ್ಗೆಲ್ಲ ಅಂದ್ರೆ ಸಾಮಾನ್ಯ ಜನರಿಗೂ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುವಂತ ಒಂದು ಟೂಲ್ ಅಲ್ವಾ? ಹೌದು, ಖಂಡಿತವಾಗ್ಲೂ. ಸೊ ಇವತ್ತಿನ ನಮ್ಮ ಈ ಚರ್ಚೆ ಈ ಮೂಲಗಳಿಂದ ಸೈಕಾಲಜಿ ರಿಸರ್ಚ್ ಅಂದ್ರೆ ಏನು, ಅದು ಹೇಗೆ ನಡೆಯುತ್ತೆ, ಅದರ ಹಿಂದಿರೋ ಲಾಜಿಕ್ ಏನು, ಮತ್ತೆ ಮುಖ್ಯವಾಗಿ ಈ ನಾಲೆಡ್ಜ್ ಸಾಮಾನ್ಯ ಜನರಿಗೆ ಹೇಗೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ, ಜನಸಾಮಾನ್ಯರಿಗೆ ಸುಲಭವಾಗುವಂತೆ. ಖಂಡಿತ. ಸಂಶೋಧನಾ ವಿಧಾನ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದೊಂದು ಸಿಸ್ಟಮ್ಯಾಟಿಕ್ ಆದ ಪ್ರಶ್ನಿಸುವಿಕೆ. ಸಿಸ್ಟಮ್ಯಾಟಿಕ್. ಹೌದು. ಅಂದ್ರೆ ನಮ್ಮ ಫೀಲಿಂಗ್ಸು, ನಮ್ಮ ಗೆಸ್ ವರ್ಕ್ಗಿಂತ ಎವಿಡೆನ್ಸ್ ಅಂದ್ರೆ ಸಾಕ್ಷ್ಯಗಳಿಗೆ, ಫ್ಯಾಕ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಸತ್ಯವನ್ನ ಹುಡುಕೋ ಪ್ರಾಸೆಸ್. ಓಕೆ. ಒಂದು ಕ್ಲಿಯರ್ ಆದ ಪ್ರಶ್ನೆಯಿಂದ ಶುರುವಾಗಿ ಡೇಟಾ ಕಲೆಕ್ಟ್ ಮಾಡಿ ಅದನ್ನ ಅನಲೈಸ್ ಮಾಡಿ ಆಮೇಲೆ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಬರೋದು. ಉದಾಹರಣೆಗೆ, ಈಗ ಸ್ಟೂಡೆಂಟ್ಸ್ ಎಕ್ಸಾಮ್ ಟೈಮಲ್ಲಿ ಯಾಕೆ ಜಾಸ್ತಿ ಸ್ಟ್ರೆಸ್ ಆಗ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ನಮ್ಮ ಹ್ಯಾಪಿನೆಸ್ ಮೇಲೆ ಎಫೆಕ್ಟ್ ಮಾಡ್ತಾ, ಇಂಥ ಪ್ರಶ್ನೆಗಳಿಗೆ ಸೈಂಟಿಫಿಕ್ ಆಗಿ ಆನ್ಸರ್ ಹುಡುಕೋದು. ಎಕ್ಸಾಕ್ಟ್ಲಿ. ಇದು ಸುಮ್ಮನೆ ಕ್ಯೂರಿಯಾಸಿಟಿ ತಣಿಸೋದು ಮಾತ್ರ ಅಲ್ಲ, ರಿಯಲ್ ಲೈಫ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕೋಕೆ ಹೆಲ್ಪ್ ಮಾಡುತ್ತೆ ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ನೋಡಿ, ಈ ರಿಸರ್ಚ್ ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್ ಮೇಲೆ ನಿಂತಿದೆ. ಅದರಲ್ಲಿ ಮುಖ್ಯವಾದದ್ದು ಆಬ್ಜೆಕ್ಟಿವಿಟಿ ಅಂದ್ರೆ ವಸ್ತುನಿಷ್ಠತೆ. ವಸ್ತುನಿಷ್ಠತೆ ಅಂದ್ರೆ ರಿಸರ್ಚರ್ ಇದಾರಲ್ಲ, ಅವರ ಪರ್ಸನಲ್ ಅಭಿಪ್ರಾಯಗಳು, ಅವರ ಫೀಲಿಂಗ್ಸ್ ರಿಸಲ್ಟ್ ಮೇಲೆ ಎಫೆಕ್ಟ್ ಮಾಡಬಾರ್ದು, ಆದಷ್ಟು ನ್ಯೂಟ್ರಲ್ ಆಗಿ ನೋಡೋದು. ಓಕೆ. ಇನ್ನೊಂದು ರೆಪ್ಲಿಕಬಿಲಿಟಿ ಅಂದ್ರೆ ಪುನರಾವರ್ತನೆ. ಬೇರೆಯವರು ಅದೇ ಮೆಥಡ್ ಯೂಸ್ ಮಾಡಿ ರಿಸರ್ಚ್ ಮಾಡಿದಾಗ್ಲೂ ಹೆಚ್ಚು ಕಮ್ಮಿ ಅದೇ ರಿಸಲ್ಟ್ ಬರಬೇಕು. ಆವಾಗ್ಲೇ ಆ ರಿಸರ್ಚ್ ನಂಬೋಕಾಗೋದು ಅಲ್ವಾ? ಖಂಡಿತ. ಇದು ರಿಸರ್ಚ್ನ ಕ್ರೆಡಿಬಿಲಿಟಿಯನ್ನ, ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸುತ್ತೆ. ಆದ್ರೆ ಈಗ ಮನುಷ್ಯರ ನಡವಳಿಕೆ ಸ್ಟಡಿ ಮಾಡೋವಾಗ ಪೂರ್ತಿ ಆಬ್ಜೆಕ್ಟಿವ್ ಆಗಿರೋಕ್ಕಾಗತ್ತಾ? ರಿಸರ್ಚರ್ಸ್ ಕೂಡ ಮನುಷ್ಯರೇ ಅಲ್ವಾ? ಅದು ನಿಜಕ್ಕೂ ಒಂದು ಚಾಲೆಂಜ್. ಅದಕ್ಕೇನೆ ಸ್ಟ್ರಿಕ್ಟ್ ಆದ ರಿಸರ್ಚ್ ಡಿಸೈನ್ಸ್, ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಈಗ ರಿಸರ್ಚ್ನ ಸ್ಟೆಪ್ಸ್ ನೋಡೋಣ. ಓಕೆ. ಫಸ್ಟ್, ಒಂದು ಕ್ಲಿಯರ್ ಆದ ಪ್ರಶ್ನೆಯನ್ನ ಫಾರ್ಮುಲೇಟ್ ಮಾಡೋದು. ಕ್ಲಾರಿಟಿ ಇರಬೇಕು. ಉದಾಹರಣೆಗೆ, ಈಗ ಹೇಳಿದ್ವಲ್ಲ, ಸೋಷಿಯಲ್ ಮೀಡಿಯಾ ಯುವಕರ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋ ತರ. ಸರಿ. ಆಮೇಲೆ ನೆಕ್ಸ್ಟ್, ಲಿಟರೇಚರ್ ರಿವ್ಯೂ. ಅಂದ್ರೆ ಆ ವಿಷಯದ ಬಗ್ಗೆ ಆಲ್ರೆಡಿ ಏನೆಲ್ಲ ಗೊತ್ತಿದೆ, ಬೇರೆಯವರು ಏನ್ ರಿಸರ್ಚ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು. ಓಹೋ, ಅಂದ್ರೆ ವೀಲ್ ರೀಇನ್ವೆಂಟ್ ಮಾಡೋದು ಬೇಗ, ಆಲ್ರೆಡಿ ಇರೋ ನಾಲೆಜ್ ಮೇಲೆ ಬಿಲ್ಡ್ ಮಾಡೋದು ಟೈಮ್ ಸೇವ್ ಆಡುತ್ತಲ್ವಾ? ಖಂಡಿತ. ಹೌದು. ಆಮೇಲೆ ಬರೋದು ಹೈಪಾಥಿಸಿಸ್ ಫಾರ್ಮ್ಯುಲೇಷನ್. ಅಂದ್ರೆ ಒಂದು ಪರಿಕಲ್ಪನೆ ರಚಿಸೋದು. ಹೈಪಾಥಿಸಿಸ್ ಅಂದ್ರೆ ನಮ್ಮ ರಿಸರ್ಚ್ ಕ್ವೆಶ್ಚನ್ಗೆ ಒಂದು ಸ್ಪೆಸಿಫಿಕ್ ಆದ ಟೆಸ್ಟ್ ಮಾಡಬಹುದಾದ ಒಂದು ಗೆಸ್, ಒಂದು ಊಹೆ. ಓಕೆ, ಉದಾಹರಣೆ ಕೊಡಿ. ಈಗ ಹೆಚ್ಚು ಗಂಟೆಗಳ ಕಾಲ ಸೋಷಿಯಲ್ ಮೀಡಿಯಾ ಬಳಸೋ ಟೀನೇಜರ್ಸ್ನಲ್ಲಿ ಸೆಲ್ಫ್ ಎಸ್ಟೀಮ್ ಕಡಿಮೆ ಇರುತ್ತೆ ಅನ್ನೋದು ಒಂದು ಟೆಸ್ಟಬಲ್ ಹೈಪಾಥಿಸಿಸ್. ಹಾಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದನ್ನ ಟೆಸ್ಟ್ ಮಾಡೋಕೆ ಈಸಿ ಆಗುತ್ತೆ. ಆಮೇಲೆ ಈ ಹೈಪಾಥಿಸಿಸ್ನ ಟೆಸ್ಟ್ ಮಾಡೋಕೆ
ಒಂದು ರಿಸರ್ಚ್ ಡಿಸೈನ್ ಅಂದ್ರೆ ಒಂದು ಪ್ಲಾನ್ ರೆಡಿ ಮಾಡೋದು. ಆ ಪ್ಲಾನ್ ಪ್ರಕಾರ ಡೇಟಾ ಕಲೆಕ್ಷನ್ ಹೇಗ್ ಮಾಡ್ತಾರ? ಅದಕ್ಕೆ ಸರ್ವೆಗಳು, ಇಂಟರ್ವ್ಯೂಗಳು, ಎಕ್ಸ್ಪೆರಿಮೆಂಟ್ಸ್ ಅಥವಾ ನ್ಯಾಚುರಲ್ ಸೆಟ್ಟಿಂಗ್ಸ್ ಅಲ್ಲಿ ಒಬ್ಸರ್ವ್ ಮಾಡೋದು, ಹೀಗೆ ಹಲವು ವಿಧಾನಗಳಿವೆ. ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಸುಮ್ನೆ ನಂಬರ್ಸ್ ಇರುತ್ತಲ್ಲ. ಅಲ್ಲೇ ಡೇಟಾ ಅನಾಲಿಸಿಸ್ ಬರೋದು. ಕಲೆಕ್ಟ್ ಮಾಡಿದ ಇನ್ಫಾರ್ಮೇಷನ್ನ ಯೂಶುವಲಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಯೂಸ್ ಮಾಡಿ ಅನಲೈಸ್ ಮಾಡಿ ಅದರಲ್ಲಿರೋ ಪ್ಯಾಟರ್ನ್ಸ್ನ ಗುರ್ತಿಸೋದು. ಪ್ಯಾಟರ್ನ್ಸ್? ಹೌದು. ಇದ್ರಿಂದ ನಮ್ಮ ಹೈಪೋಥೆಸಿಸ್ ಸರಿ ಇತ್ತಾ ಇಲ್ವಾ, ಅಥವಾ ನಾವು ಅನ್ಕೊಂಡೋದಕ್ಕಿಂತ ಏನಾದ್ರೂ ಬೇರೆನೇ ಕಂಡುಬಂತಾ, ಇದೆಲ್ಲ ಗೊತ್ತಾಗುತ್ತೆ. ಇದನ್ನೇ ರಿಸಲ್ಟ್ಸ್ ಮತ್ತು ಡಿಸ್ಕಷನ್ ಅಲ್ಲಿ ವಿವರಿಸಲಾಗುತ್ತೆ. ಫೈನಲಿ ಈ ಎಲ್ಲಾ ಫೈಂಡಿಂಗ್ಸ್ನ ಒಂದು ರಿಪೋರ್ಟ್ ಫಾರ್ಮ್ನಲ್ಲಿ ಪಬ್ಲಿಷ್ ಮಾಡೋದು. ಇದರಿಂದ ಆ ನಾಲೆಡ್ಜ್ ಎಲ್ಲರಿಗೂ ಸಿಗುತ್ತೆ. ಈ ರಿಸರ್ಚ್ನಲ್ಲೂ ಬೇರೆ ಬೇರೆ ಟೈಪ್ಸ್ ಇವೆ ಅಲ್ವಾ? ಎಲ್ಲವೂ ಒಂದೇ ತರ ಇರಲ್ವಲ್ಲ? ಹೌದು. ಬ್ರೀಫ್ ಆಗಿ ಹೇಳೋದಾದ್ರೆ, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಒಂದು ಸಿಚುವೇಶನ್ ಅಥವಾ ಗ್ರೂಪ್ನ ಡಿಸ್ಕ್ರೈಬ್ ಮಾಡುತ್ತೆ, ಏನಾಗ್ತಿದೆ ಅಂತ. ಓಕೆ. ಕೋರಿಲೇಷನಲ್ ರಿಸರ್ಚ್ ಎರಡು ವಿಷಯಗಳ ಮಧ್ಯೆ ಏನಾದ್ರೂ ಲಿಂಕ್ ಇದೆಯಾ, ಸಂಬಂಧ ಇದೆಯಾ ನೋಡುತ್ತೆ. ಉದಾಹರಣೆಗೆ, ನಿದ್ದೆ ಕಡಿಮೆ ಆದ್ರೆ ಕಿರಿಕಿರಿ ಜಾಸ್ತಿ ಆಗುತ್ತಾ? ಆದ್ರೆ ಇದು ಯಾವುದು ಕಾರಣ ಯಾವುದು ಪರಿಣಾಮ ಅಂತ ಹೇಳಲ್ಲ. ಕಾಸ್ ಅಂಡ್ ಎಫೆಕ್ಟ್ ತಿಳಿಬೇಕು ಅಂದ್ರೆ ಕಾರಣ ಪರಿಣಾಮ. ಅದಕ್ಕೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಬೇಕು. ಇದರಲ್ಲಿ ರಿಸರ್ಚರ್ ಒಂದು ಫ್ಯಾಕ್ಟರ್ನ ಕಂಟ್ರೋಲ್ಡ್ ಆಗಿ ಚೇಂಜ್ ಮಾಡಿ ಅದರ ಎಫೆಕ್ಟ್ ಇನ್ನೊಂದರ ಮೇಲೆ ಮೆಷರ್ ಮಾಡ್ತಾರೆ. ಉದಾಹರಣೆಗೆ, ಮೆಡಿಟೇಷನ್ ಮಾಡಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತಾ ಅಂತ ಟೆಸ್ಟ್ ಮಾಡೋದು. ಕೆಲವೊಮ್ಮೆ ಪೂರ್ತಿ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಆಗ ಕ್ವಾಸಿ ಎಕ್ಸ್ಪೆರಿಮೆಂಟಲ್ ಡಿಸೈನ್ ಯೂಸ್ ಮಾಡ್ತಾರೆ. ಈ ವ್ಯತ್ಯಾಸಗಳನ್ನ ತಿಳ್ಕೊಂಡ್ರೆ ನಾವು ಓದೋ ಆರ್ಟಿಕಲ್ಸ್, ನ್ಯೂಸ್ ಎಲ್ಲ ಎಷ್ಟು ನಂಬೋದು ಅಂತ ಜಡ್ಜ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಈ ಇಡೀ ಪ್ರೋಸೆಸ್ನಲ್ಲಿ ಎಥಿಕ್ಸ್ ಅಂದ್ರೆ ನೈತಿಕತೆಯ ಪಾತ್ರ ಏನು, ಅದು ಮುಖ್ಯನಾ? ಅದು ಬಹಳ ಮುಖ್ಯ. ರಿಸರ್ಚ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಸೇಫ್ಟಿ, ಅವರ ಪ್ರೈವಸಿ ಕಾಪಾಡೋದು, ಅವರಿಂದ ಕನ್ಸೆಂಟ್ ತಗೊಳ್ಳೋದು, ಅವರಿಗೆ ಯಾವುದೇ ಹಾನಿಯಾಗದೆ ಹಾಗೆ ನೋಡ್ಕೊಳ್ಳೋದು, ಇದೆಲ್ಲ ಮಸ್ಟ್. ಹೌದು, ಅದು ಫೌಂಡೇಶನ್ ಇದ್ದ ಹಾಗೆ. ಹೌದು, ಇದು ರಿಸರ್ಚ್ನ ನಂಬಿಕೆಗೆ ಮತ್ತೆ ಪಬ್ಲಿಕ್ ಟ್ರಸ್ಟ್ಗೆ ಅಡಿಪಾಯ. ಒಟ್ಟಾರೆ ಈ ಸಿಸ್ಟಮ್ಯಾಟಿಕ್ ರಿಸರ್ಚ್ ಮೆಥಡ್ಸ್ ಇಂದ ನಮ್ಗೆಲ್ಲ ಏನ್ ಲಾಭ? ಇದು ಸಾಮಾನ್ಯ ಜನರಿಗೆ ಯಾಕೆ ಇಂಪಾರ್ಟೆಂಟ್? ಇದರ ಪ್ರಾಮುಖ್ಯತೆ ತುಂಬಾ ಇದೆ. ಮೆಂಟಲ್ ಹೆಲ್ತ್ ಟ್ರೀಟ್ಮೆಂಟ್ಸ್ ಇಂಪ್ರೂವ್ ಮಾಡೋಕೆ, ಮಕ್ಕಳ ಎಜುಕೇಷನ್ ಮೆಥಡ್ಸ್ ಬೆಟರ್ ಮಾಡೋಕೆ, ವರ್ಕ್ ಪ್ಲೇಸ್ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋಕೆ, ಸಮಾಜದಲ್ಲಿರೋ ಪ್ರೆಜುಡಿಸ್ ಅಂದ್ರೆ ಪೂರ್ವಗ್ರಹಗಳನ್ನ ಕಡಿಮೆ ಮಾಡೋಕೆ, ಹೀಗೆ ಎಷ್ಟೋ ಏರಿಯಾಗಳಲ್ಲಿ ಸೈಕಲಾಜಿಕಲ್ ರಿಸರ್ಚ್ ಹೆಲ್ಪ್ ಮಾಡ್ತಿದೆ. ಇದು ನಮ್ಮ ಸಮಾಜವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಜ್ಞಾನವನ್ನ ಕೊಡುತ್ತೆ. ಹಾಗಾದ್ರೆ ಸಮ್ಮರಿ ಮಾಡೋದಾದ್ರೆ, ಸೈಕಾಲಜಿ ರಿಸರ್ಚ್ ಮೆಥಡ್ ಅಂದ್ರೆ ಸುಮ್ನೆ ಏನೋ ಅನ್ಸುತ್ತೆ ಅಂತ ಡಿಸೈಡ್ ಮಾಡೋ ಬದಲು ಸಿಸ್ಟಮ್ಯಾಟಿಕ್ ಆಗಿ ಎವಿಡೆನ್ಸ್ ಬೇಸ್ ಮೇಲೆ ಸತ್ಯ ತಿಳ್ಕೊಳ್ಳೋಕೆ ಟ್ರೈ ಮಾಡೋ ಒಂದು ದಾರಿ. ಕರೆಕ್ಟ್. ಇದು ನಮ್ಗೆ ಡೈಲಿ ಲೈಫಲ್ಲಿ ಬರೋ ಇನ್ಫಾರ್ಮೇಷನ್ನ ಕ್ರಿಟಿಕಲ್ ಆಗಿ ನೋಡೋಕೆ ಹೆಲ್ಪ್ ಮಾಡುತ್ತೆ. ಖಂಡಿತವಾಗಿಯೂ. ಈ ವಿಧಾನ ಅನ್ನೋದು ಮನುಷ್ಯನ ಮನಸ್ಸಿನ ಸೀಕ್ರೆಟ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ದಾರಿ ತೋರ್ಸೋ ಲೈಟ್ ಇದ್ದಾಗೆ. ಇದು ನಾಲೆಜ್ನ ಎಲ್ಲರಿಗೂ ಅರ್ಥ ಆಗೋ ರೀತಿ ತಲುಪಿಸೋಕಿರೋ ಒಂದು ಶಿಸ್ತುಬದ್ಧ ಪ್ರಯತ್ನ. ಹಾಗಾದ್ರೆ ಕೇಳುಗರಿಗೆ ಒಂದು ಕೊನೆ ಪ್ರಶ್ನೆ ಅಥವಾ ಯೋಚನೆ. ಮುಂದಿನ ಸಾರಿ ಮನುಷ್ಯರ ನಡವಳಿಕೆ ಬಗ್ಗೆ ಯಾಕೆ ಹೀಗೆ ಅಂತ ಪ್ರಶ್ನೆ ಬಂದಾಗ ತಕ್ಷಣಕ್ಕೆ ಸಿಗೋ ಉತ್ತರದಲ್ಲೇ ಸಮಾಧಾನ ಪಡ್ಕೊಳ್ಳೋ ಬದಲು ಈ ರಿಸರ್ಚ್ ವಿಧಾನ ಹೇಗೆ ಹೆಚ್ಚು ನಂಬಿಕೆ ಅರ್ಹವಾದ ಉತ್ತರವನ್ನ ಕೊಡ್ಬೋದು ಅಂತ ಯೋಚನೆ ಮಾಡಿ ನೋಡಿ. ಬಹುಶಃ ಆಗ ನಮ್ಗೆ ನಮ್ಮ ಸುತ್ತಲಿನ ಪ್ರಪಂಚ ಇನ್ನಷ್ಟು ಕ್ಲಿಯರಾಗಿ ಕಾಣಿಸ್ಬೋದು. ಪ್ರಿಯ ಕೇಳುಗರೆ, ಕೇಳಿದಿರಲ್ಲ ಮನೋವಿಜ್ಞಾನದ ಸಂಶೋಧನಾ ವಿಧಾನಗಳ ಬಗ್ಗೆ ಸಣ್ಣ ಧ್ವನಿಮುದ್ರಿಕೆ. ಹೇಗನ್ನಿಸಿತು? ಮಾನವನ ವರ್ತನೆ, ಭಾವನೆಗಳು ಮತ್ತು ಆಲೋಚನೆಗಳನ್ನು ಹೇಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬಹುದು ಎಂಬ ಬಗ್ಗೆ ಪರಿಚಯ ಸಿಕ್ಕಿದೆ ಅಲ್ಲವೇ? ತಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ ಮತ್ತು ಮುಂದಿನ ದಿನಗಳಲ್ಲಿ ಧ್ವನಿಮುದ್ರಿಕೆ ಹೇಗಿರಬೇಕು ಎಂಬ ಚಿತ್ರಣವನ್ನು ನೀಡುವಿರಾ? ತಮ್ಮ ಸಲಹೆ ಸೂಚನೆಗೆ ನಾನು ಚಿರಮಣಿ. ಧನ್ಯವಾದಗಳು.